ಹಲೋ ಆತ್ಮೀಯರೇ, ಜೀವನದಲ್ಲಿ ಬೇಜಾರು ಅಂತ ಮನಸ್ಸಿಗಾದಾಗ ನಾವು ಏನೆಲ್ಲ ನಾವು ಅಸಹಾಯಕರಾಗಿರ್ತೇವೆ. ಈ ಬೇಜಾರು ಅಂತ ಒಂದು ಸರಿ ಜೀವನದಲ್ಲಿ ಯಾವತ್ತಾರು ನಮ್ಗೆ ಅನಿಸಿದರೆ ಈ ಬೇಜಾರನ್ನು ಕಳೀಲಿಕ್ಕೆ ನಾವು ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿ ಎಷ್ಟೋ ಸರಿ ದಿವಸಗಳನ್ನೇ ನಾವು ವ್ಯರ್ಥ ಮಾಡ್ತಿರ್ತೇವಲ್ವ. ಸೊ ಈ ವ್ಯರ್ಥ ಮಾಡೋದನ್ನು ಬಿಟ್ಬಿಟ್ಟು ನಾವು ಈ EFT ಟೆಕ್ನಿಕ್ಕಿಂದ 5-10 ನಿಮಿಷದಲ್ಲೇ ಈ ಬೇಜಾರಿಂದ ಹೇಗೆ ಹೊರಗಡೆ ಬಂದು ನಾವು ಒಂದು ಸಮಾಧಾನದ ಒಂದು ಮನೋಭಾವ, ಆತ್ಮವಿಶ್ವಾಸದ ಮನೋಭಾವವನ್ನು, ಒಂದು ಮನಸ್ಸಿಗೆ ಶಾಂತಿ ಒಂದು ತಂದ್ಕೊಳ್ಳೋ ಒಂದು ಬ್ಯೂಟಿಫುಲ್ ವಿಧಾನವನ್ನು ಈ EFT ಟೆಕ್ನಿಕ್ ಮೂಲಕ ಅರ್ಥ ಮಾಡ್ಕೊಳ್ಳೋಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆದಮೇಲೆ ಈ EFT ಟೆಕ್ನಿಕ್ ಏನಂತಂತ ಈಗ ಸುಮಾರು 2 ಸಂಚಿಕೆಗಳೇ ನಾನು ಭಾಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಷ್ಟು ವಿಧಾನಗಳಿಂದ ನಾವು EFT ವಿಧಾನದಿಂದ ನಾವು ಹೇಗೆ ಅನುಕೂಲ ಪಡಿತೀವಲ್ಲ, ಅದನ್ನು ಬೇರೆ ವಿಧಾನದಲ್ಲಿ ತುಂಬ ಕಷ್ಟ ಹೇಗಾಗುತ್ತೆ, ನಾವು ತುಂಬ ಎಷ್ಟು ಕಷ್ಟಪಡಬೇಕು ಅದನ್ನೆಲ್ಲ ಅಂತ ಕೂಡ ನಾನು ಈ 2 ಸಂಚಿಕೆಗಳು ಹೇಳಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಬೇಜಾರನ್ನು ಆದಷ್ಟು ಬೇಗ ಹೇಗೆ ನಾವು ತೆಗೆದುಬಿಟ್ಟು ಒಂದು ಶಾಂತಿಯ, ನೆಮ್ಮದಿಯ ಒಂದು ಮನಸ್ಥಿತಿಯನ್ನು ನಾವು ಹೇಗೆ ಪಡೆಯೋದು ಅಂತ ಒಂದು ಟೆಕ್ನಿಕನ್ನು ನಾವು ಪ್ರಾಕ್ಟೀಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈಗ ಮೊದಲನೇದಾಗಿ ತಮಗೆ ಗೊತ್ತಿರೋ ಹಾಗೆ ನಾವು 9 ಪಾಯಿಂಟ್ಸ್ ಬರುತ್ತೆ. ಈ ಟ್ಯಾಪಿಂಗ್ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ, ಈ ಮೆರಿಡಿಯನ್ ಪಾಯಿಂಟ್ಸನ್ನು, ಒಂದು ಕರಾಟೆ ಚಾಪ್ ಅಂತ ಬರುತ್ತೆ. ಸೊ ಎಲ್ಲ ಸೇರಿ 9 ಪಾಯಿಂಟ್ಸ್ ಬರುತ್ತೆ. ಸೊ ನಾನು ಹೇಗೆ ಎಲ್ಲಿ ನಾನು ಟ್ಯಾಪ್ ಮಾಡ್ತಿರ್ತೀನೋ ಅಲ್ಲಿ ನಾವು ಟ್ಯಾಪ್ ಮಾಡ್ತಾ ಈ ಬೇಜಾರನ್ನು ಹೋಗಿಸೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಕರಾಟೆ ಚಾಪ್ ಅಂತ ಹೇಳ್ತೀವಿ, ಓಕೆನಾ. ಜೀವನದಲ್ಲಿ ನನಗೆ ಬೇಜಾರಾದಾಗ ನನಗೆ ಮನಸ್ಸಿಗೆ ತುಂಬ ಅಸಹಾಯಕನಾಗಿ ವರ್ತಿಸ್ತಾ ಇರ್ತೇನೆ. ಆದ್ರೂ ಸಹ ನಾನು ನನ್ನನ್ನು ಮತ್ತು ನನ್ನ ಮನಸ್ಥಿತಿಯನ್ನು ಒಪ್ಕೊಳ್ತೇನೆ. ಎಷ್ಟೊಂದು ಸರಿ ಬೇಜಾರು ಆದಾಗೆಲ್ಲ ನನಗೆ ಶಾಂತಿನೇ ಸಿಗದೆ ಆಗಿ ಎಷ್ಟೋ ಸಾರಿ ನನ್ನ ಫ್ರೆಂಡ್ಸ್ಗಳ ಜೊತೆ ಕಾಲಾಡೆ ಮಾಡಿರೋದು, ಎಷ್ಟೋ ಸರಿ ಏನೋ ಒಂದು ಸಿನಿಮಾಕ್ಕೆ ಹೋಗಿರೋದು. ಸೊ ಈ ಥರ ಆಗಿ ನಾನು ಜೀವನದಲ್ಲಿ ಭಾಳ ಸಮಯನ ವ್ಯರ್ಥ ಮಾಡಿಸೇನೆ ಅಂತ ಅನಿಸುತ್ತೆ. ಆದರೂ ಸಹ ಈ ನನ್ನ ಮನಸ್ಥಿತಿಯನ್ನು ಹಾಗೂ ನನ್ನ ದೇಹ ಮತ್ತು ಮನಸ್ಸನ್ನು ನಾನು ಸಂಪೂರ್ಣವಾಗಿ ಒಪ್ಕೊಳ್ತೇನೆ. ಈ ಬೇಜಾರು ಆದಾಗ ನನಗೆ ತುಂಬ ನೋವಾಗ್ತಾ ಇರುತ್ತೆ. ಒಂದೊಂದು ಸಾರಿ ಯಾಕಪ್ಪ ಈ ಬೇಜಾರು ಬರುತ್ತೆ ಒಂದೊಂದು ಸರಿ ಅಂತ ನನಗೆ ಕ್ಲಾರಿಟಿನೇ ಸಿಗೋದಿಲ್ಲ. ಸೊ ಆದರೂ ಸಹ ನಾನು ಮತ್ತು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಾನು ಒಪ್ಕೊಳ್ತೇನೆ. ಸೊ ರಿಲ್ಯಾಕ್ಸ್ ಆದಮೇಲೆ ಈಗ ಈ ಸಿಚುವೇಷನ್ನಲ್ಲಿ, ಈ ಸಂದರ್ಭದಲ್ಲಿ ನಿಮಗೆ ಬೇಜಾರು ಅಂತ ನಿಮಗೆ ಆದಾಗ ಇಂಟೆನ್ಸಿಟಿ, ಇದರ ಪರಿಮಾಣ ಎಷ್ಟಿತ್ತು ಅಂತ ಒಂದು ಸ್ಕೇಲನ್ನು ನಾವು ಅಜ್ಯೂಮ್ ಮಾಡ್ಕೊಳ್ಳೋಣ. ಸ್ಕೇಲ್ 1ಇಂದ 10ವರೆಗೆ. 1 ನನಗೆ ಅತಿ ಕಮ್ಮಿ ಬೇಜಾರು ಆಗಿದೆ, 10 ನನಗೆ ತುಂಬ ಬೇಜಾರು ಆಗಿದೆ ಅಂತ ನಿಮಗೆ ಎಷ್ಟು ನಿಮಗೆ ಅನ್ನಿಸ್ತಾ ಇದೆ, ಇದರ ಪರಿಣಾಮವನ್ನು ದಯವಿಟ್ಟು ಕಣ್ಣನ್ನು ಮುಚ್ಚಿಕೊಂಡು ನಿಮ್ಮ ಫೀಲಿಂಗ್ಸ್, ನಿಮ್ಮ ಭಾವನೆಗಳನ್ನು ಅಬ್ಸರ್ವ್ ಮಾಡೋ ಮೂಲಕ, ಗಮನಿಸೋದ್ರ ಮೂಲಕ ನಿಮಗೆ ಬೇಜಾರು ಅಂತಾದಾಗ ನಿಮಗೆ ಎಷ್ಟು ಆಗ್ತಿರುತ್ತೆ ಅಂತ ಸ್ಕೇಲನ್ನು, ಇದರ ಪರಿಣಾಮವನ್ನು ಕಂಡುಕೊಳ್ಳೋಣ. ದಯವಿಟ್ಟು ಕಣ್ಮುಚ್ಚಿ. ಬೇಜಾರು ಅಂತ ನಿಮಗೆ ಅನ್ನಿಸ್ದಾಗ ಇದರ ಇಂಟೆನ್ಸಿಟಿ ನನಗೆ ಎಷ್ಟಿರುತ್ತೆ, ಇದರ ಪರಿಮಾಣ ಎಷ್ಟಿರುತ್ತೆ ಅನ್ನೋ ಸ್ಕೇಲ್ ಆಫ್ 1 to 10. ಫಾರ್ ಎಕ್ಸಾಂಪಲ್ ನನಗೆ ಇವಾಗ 8 ಇದೆ ಅಂತ ಅಂದ್ಕೊಳ್ತೀನಿ. ಅದನ್ನು ಒಂದು ಕಡೆ ನೋಟ್ ಪ್ಯಾಡಲ್ಲಿ ಬರ್ಕೋಣ, ಇಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ಹಾಕಿ. ಯಾಕೆಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದ್ರಿಂದ, ಈ ಪ್ರಕ್ರಿಯೆಯನ್ನು ಮಾಡೋದ್ರಿಂದ ತುಂಬ ಜನಕ್ಕೆ ಈ ರೀತಿ ಆಗಿತ್ತು ಪ್ರಾರಂಭ ಮಾಡೋದಕ್ಕಿಂತ ಮೊದಲು. ಪ್ರಾರಂಭ ಮಾಡಿದ ಮೇಲೆ ಎಷ್ಟು ಕಮ್ಮಿ ಆಯಿತು, ಎಷ್ಟು ಪ್ರಮಾಣ ಕಮ್ಮಿ ಆಯಿತು ಅನ್ನೋದು ತಮಗೂ ಕೂಡ ಅನುಭವ ಆಗೋಣ. ಕಮೆಂಟ್ ಮಾಡಿ. ಅದು 4 ಜನ ಅದನ್ನು ವೀಕ್ಷಣೆ ಮಾಡಿದಾಗ ಅವ್ರಿಗೂ ಕೂಡ ಒಂದು ಫೌಂಡೇಶನ್ ಆಗುತ್ತೆ. ಸೊ ಈ ರೀತಿ ಪ್ರಭಾವವನ್ನು ನಾವು ಕೂಡ ಪಡಿಬೋದು ಅಂತ ಅವ್ರಿಗೊಂದು ಹುಮ್ಮಸ್ಸು ಬರುತ್ತೆ.
ಸೊ ಈ ಕೋರಿಕೆಯಿಂದ ದಯವಿಟ್ಟು ಕೂಡ ತಮ್ಮ ಪರಿಮಾಣದ ಪ್ರಮಾಣವನ್ನು ದಯವಿಟ್ಟು ಒಂದು ಕಡೆ ಬರ್ಕೊಳ್ಳಿ ಮತ್ತು ಕಮೆಂಟಲ್ಲಿ ಹಾಕಿ. ಈಗ ಮೊದಲನೇ ರೌಂಡ್ ಅದನ್ನು ನೆಗೆಟಿವ್ ರೌಂಡ್ ಅಂತ ಹೇಳ್ತಾರೆ, ಇಲ್ಲಾಂದರೆ ಅಕ್ಸೆಪ್ಟಿಂಗ್ ರೌಂಡ್ ಅಂತ ಹೇಳ್ತಾರೆ. ಅಂದರೆ ನಾನು ಯಾವ ರೀತಿ ನಾನು ಈ ಬೇಜಾರು ಆದಾಗ ನನಗೆ ಆಗುತ್ತೋ ಅದನ್ನು ಮನಸ್ಫೂರ್ತಿ ನಾನು ಒಪ್ಕೊಳ್ಳೋವಂಥ ಒಂದು ಪ್ರಕ್ರಿಯೆ. ಇದನ್ನು ಪ್ರಾರಂಭ ಮಾಡೋಣ. ಇದು ಮೆರಿಡಿಯನ್ ಪಾಯಿಂಟ್ಸ್ ಅಂತ ಸುಮಾರು 8 ಪಾಯಿಂಟ್ ಬರುತ್ತೆ. ಸೊ ನಾನಿವಾಗಲೇ ಹಿಂದಿನ ವೀಡಿಯೋದಲ್ಲಿ 8 ಪಾಯಿಂಟ್ಸ್ ಎಲ್ಲಿ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಸೊ ಇದನ್ನು ನೀವು ನೋಡ್ಬಿಟ್ಟು ಟ್ಯಾಪ್ ಮಾಡಿದರೆ ಸಾಕು. ಈ ಬೇಜಾರು ಅಂತ ಬಂದಾಗ ನನಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಈ ಬೇಜಾರು ನನಗೆ ಯಾಕೆ ಬರುತ್ತೋ ಗೊತ್ತಾಗಲ್ಲ. ಈ ಬೇಜಾರು ಬಂದಾಗೆಲ್ಲ ನಾನು ಎಷ್ಟೆಲ್ಲ ಸಮಯ ನಾನು ವ್ಯರ್ಥ ಮಾಡ್ತಿರ್ತೇನಲ್ಲ, ಈ ವ್ಯರ್ಥ ಮಾಡಿದಾಗೆಲ್ಲ ಮತ್ತೆ ನನಗೆ ಇನ್ನೂ ಬೇಜಾರು ಆಗ್ತಾಯಿರುತ್ತೆ. ಈ ಬೇಜಾರು ನನಗೆ ಯಾಕಾಗುತ್ತೋ ಗೊತ್ತಿಲ್ಲಪ್ಪ. ಈ ಬೇಜಾರನ್ನು ನಿವಾರಣೆ ಮಾಡಿಸ್ಕೊಳ್ಳೋದು ಹೇಗೆ? ಈ ಬೇಜಾರು ಮತ್ತು ನನಗೆ ಮಾತ್ರ ಯಾಕಾಗುತ್ತೆ ಇದು? ಈ ಬೇಜಾರು ಮಾಡಿದಾಗೆಲ್ಲ ದಿವಸಗಳನ್ನೆಲ್ಲ ಎಷ್ಟೊಂದು ಸಮಯ ಎಲ್ಲ ನಾನು ವ್ಯರ್ಥ ಮಾಡ್ತಿದ್ದೇನೆ. ಸೊ ಈ ರೀತಿ ನಾನು ಬೇಜಾರಾಗಿ ನಾನು ಯಾಕಾಗುತ್ತೆ ಅಂತ ನಾನು ಯೋಚನೆ ಮಾಡಿದಾಗೆಲ್ಲ ನನಗೊಂದು ಜೀವನದಲ್ಲಿ ಕ್ಲಾರಿಟಿ ಇಲ್ಲಾಂದರೆ ಏನೋ ಒಂದು ಸಾಧನೆ ಮಾಡಲಿಕ್ಕೆ ನನಗೆ ನನಗೆ ತೊಡಕನ್ನು ಕೊಡ್ತಾ ಹೋಗುತ್ತೆ. ಈ ತುಂಬ ಈ ನೀಡುವ ತೊಡಕಿನಿಂದ ನನ್ನ ಮನಸ್ಸಿಗೆ ಮತ್ತು ದೇಹಕ್ಕೆ ತುಂಬಾ ನನಗೆ ಬೇಜಾರಾದ ಪ್ರಭಾವಗಳು ನನಗೆ ಆಗ್ತಿರುತ್ತೆ. ಈ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ನಾನು ಈಗ ಸುಮಾರು ಸಂಚಿಕೆಗಳಲ್ಲಿ ನಾನು ವೀಕ್ಷಣೆ ಮಾಡಿದಾಗ ಈ ಮನಸ್ಸು ಮತ್ತು ದೇಹದಲ್ಲಿ ಏನೆಲ್ಲ ಸಂಬಂಧ ಇದೆ ಅಂತ ಗೊತ್ತಾದ ಮೇಲೆ ಈ ಬೇಜಾರು ಆಗೋದರಿಂದ ನನಗೂ ಕೂಡ ನನ್ನ ಮನಸ್ಸಿನಲ್ಲಿ ಆಗುವ ಒಂದು ಬೇಜಾರದಿಂದ ನನಗೂ ದೇಹಕ್ಕೂ ಕೂಡ ನನಗೆ ಗೊತ್ತಿಲ್ಲದೇ ಏನೆಲ್ಲ ಪ್ರಭಾವಗಳು ಆಗ್ಬೋದಲ್ವ. ಸಾಕು, ಈ ದಿನದಿಂದ ನನಗೆ ಬೇಜಾರು ಆದಾಗೆಲ್ಲ ಅಟ್ಲೀಸ್ಟ್ ಈ ವಿಧಾನವನ್ನು ಪ್ರಾರಂಭ ಮಾಡೋಣ. ಈ ವಿಧಾನದಿಂದ ಪ್ರಾರಂಭ ಮಾಡೋದ್ರಿಂದ ನಾನು ಕೂಡ ಒಂದು ಒಪ್ಪುವ ಮನೋಭಾವದಿಂದ, ಓಪನ್ ಮೈಂಡಿಂದ ಇದನ್ನು ಒಪ್ಕೊಂಡು ಈ ವಿಧಾನವನ್ನು ಅನುಸರಿಸುವ ಒಂದು ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡೋಣ. ನೋಡೋಣ. ಯಾಕೆಂದರೆ ನಾನು ಆದಾಗೆಲ್ಲ ಏನೆಲ್ಲ ಸಮಯಗಳನ್ನು ನಾನು ಎಷ್ಟೆಲ್ಲ ಗಂಟೆಗಳನ್ನು ದಿವಸಗಳನ್ನು ನಾನು ಹಾಳು ಮಾಡಿದ್ದೀನಲ್ವ. ಅಟ್ಲೀಸ್ಟ್ ಒಂದು 8-10 ನಿಮಿಷವನ್ನು ನಾನು ಈ ರೀತಿ ಉಪಯೋಗಿಸೋದ್ರಿಂದ, ಈ ಪ್ರಕ್ರಿಯೆ ಮಾಡೋದ್ರಿಂದ ಉಪಯೋಗ ಆದರೆ ನನಗೆ ಏನೆಲ್ಲ ಅನುಕೂಲ ಆಗ್ಬೋದಲ್ವ. ಆ ಉಳಿಯೋ ಸಮಯದಿಂದ ನಾನು ಏನೆಲ್ಲ ಸಾಧನೆ ಮಾಡ್ಬೋದಲ್ವ. ನೋಡೋಣ. ಇವತ್ತಿಂದ ನನ್ನನ್ನು ಸಂಪೂರ್ಣವಾಗಿ ಒಪ್ಕೊಂಡ್ಬಿಟ್ಟು ಈ ಮುಂದಿನ ಆಗೋ ಒಂದು ಬದಲಾವಣೆಯಿಂದ ನನ್ನ ಜೀವನದಲ್ಲಿ ಒಂದು ಶಾಂತಿಯ, ನೆಮ್ಮದಿಯ ಮತ್ತು ಆತ್ಮವಿಶ್ವಾಸದ ಮನೋಭಾವವನ್ನು ಬರೋ ರೀತಿ ನಾನು ಯಾವ ರೀತಿ ಒಂದು ಕಾರಣವನ್ನು ಯಾವ ರೀತಿ ಆದರೂ ಒಂದು ವಿಧಾನದಿಂದ ನಾನು ಪಡೆಯೋ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು. ಸೊ ಆತ್ಮೀಯರೇ, ಈಗ ರಿಲ್ಯಾಕ್ಸ್ ಮಾಡಿ. ಈಗ ದಯಮಾಡಿ ನಿಮ್ಮ ಸುಂದರವಾದ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ, ನಿಧಾನವಾಗಿ ದೀರ್ಘವಾದ ಉಸಿರನ್ನು ನಿಮ್ಮ ಮೂಗಿನ ಸಹಾಯದಿಂದ ತೆಗೆದುಕೊಳ್ಳಿ. 2 ಮತ್ತು 3 ಸೆಕೆಂಡ್ಗಳನ್ನು ಹಾಗೆಯೇ ತಡೆದುಕೊಳ್ಳಿ. ಈಗ ನಿಧಾನವಾಗಿ ಉಸಿರನ್ನು ಮೂಗಿನ ಮೂಲಕವೇ ಬಿಡಿ. ಈಗ ನಿಮ್ಮ ಸುಂದರವಾದ ಕಣ್ಣುಗಳನ್ನು ಬಿಚ್ಚಿ ನೋಡಿ. ಈಗ ಆ ಬೇಜಾರು ಅಂತ ಅನ್ನಿಸ್ತಲ್ಲ ನಿಮಗೆ ಮೊದಲು, ಆ ಪರಿಮಾಣಕ್ಕೂ ಈಗ ನೀವು ಮನಸ್ಸಿನಲ್ಲಿ ಒಪ್ಕೊಂಡಿದ್ದೀರಲ್ಲ, ನನಗೆ ಬೇಜಾರಾದಾಗ ನನಗೇನೆಲ್ಲ ನನಗೆ ಆಗ್ತಿದೆ ಅಂತಂತ ಒಪ್ಕೊಂಡಾಗ ಅದರ ಪರಿಮಾಣ ಎಷ್ಟು ಕಮ್ಮಿಯಾಗಿದೆ ಸ್ವಲ್ಪ ಗಮನಿಸ್ತಾ ಬನ್ನಿ. ಕಣ್ಣುಗಳನ್ನು ಮುಚ್ಚಿ. ನನಗೆ ಅನ್ನಿಸ್ತಾ ಇರೋದು ಸುಮಾರು ಇವಾಗ ಮೊದಲು 8 ಇತ್ತು, ಈಗ ಸುಮಾರು 5ರಷ್ಟು ಬಂದಿದೆ. ನಿಮಗೆ ಯಾವ ರೀತಿ ಹೇಗೆ ಅನಿಸುತ್ತೋ ಅದನ್ನು ಬರೀರಿ. ಬರೆದುಬಿಟ್ಟು ಒಂದು ನೋಟ್ಪ್ಯಾಡಲ್ಲಿ ಇಲ್ಲದ ಕಮೆಂಟಲ್ಲಾದರೂ ಮಾಡಿ. ಅಕಸ್ಮಾತ್ ಕಮ್ಮಿ ಆಗದೆ ಹೋದರೆ ನಾನೇನು ಇವಾಗ ರೌಂಡ್ ಮಾಡಿದ್ದಲ್ಲ ಅದನ್ನು ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಅದೇ ರೌಂಡನ್ನು ಇನ್ನೊಂದು ರಿಪೀಟ್ ಮಾಡಿ. ನಿಮಗಿನ್ನೂ ಆದರೆ ಇದಕ್ಕಿಂತ ಒಳ್ಳೆಯ
ವರ್ಡ್ಸ್ಗಳನ್ನು ಪದಗಳನ್ನ ಏನಾದ್ರು ಉಪಯೋಗಿಸ್ಲಿಕ್ಕೆ ಬಂದರೆ ಅದನ್ನು ಉಪಯೋಗಿಸ್ಬೋದು. ಸೊ ಈ ರೀತಿಯಾಗಿ ಈ ಮೊದಲನೇ ಪ್ರಕ್ರಿಯೆಯಿಂದ ನಿಮ್ಮ ಪರಿಣಾಮವನ್ನು, ಬೇಜಾರು ಆದ ಪರಿಣಾಮವನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಓಕೆ, ಈಗ ಎರಡನೆಯ ಸೈಕಲ್ ಅಂತ ಕರಿತೀವಿ, ಇದನ್ನು ಪ್ರಾರಂಭಿಸೋಣ. ಈ ಎರಡನೇ ಸೈಕಲನ್ನು ಪಾಸಿಟಿವ್ ರೌಂಡ್ ಅಂದರೆ ಸಕಾರಾತ್ಮಕ ವಿಷಯಗಳ ಬಗ್ಗೆ ಮಾಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋಣ. ಓಕೆ, ಮೆರಿಡಿಯನ್ ಪ್ಯಾಟರ್ನ್ಸ್ ಸ್ಟಾರ್ಟ್ ಮಾಡೋಣ. ಈ ಬೇಜಾರು ಆದಾಗೆಲ್ಲ ನಾನು ಏನೆಲ್ಲ ಸಮಯವನ್ನು, ಸಂದರ್ಭನ ವ್ಯರ್ಥ ಮಾಡಿದ್ದೇನೆ ಆಗಿರ್ಬೋದು. ಅದು ನನಗೆ ಗೊತ್ತಿರದೆಯೋ ಗೊತ್ತಿಲ್ಲದೆಯೋ ಏನೋ ಆಗಿ ಹೋಯಿತು. ಈ ರೀತಿಯೇ ನಾನು ಬೇಜಾರು ಆಗಿರೋದ್ರಿಂದ ನನ್ನ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯನಾ? ಈ ರೀತಿ ನಾನು ನಕಾರಾತ್ಮಕ ಭಾವನೆಗಳಿಂದ, ಚಿಂತೆಗಳನ್ನೇ ನಾನು ಯೋಚನೆ ಮಾಡ್ತಾಯಿದ್ರೆ ಜೀವನದಲ್ಲಿ ಮುಂದೆ ನಾನು ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯನಾ? ಈ ರೀತಿ ನಾನು ನಕಾರಾತ್ಮಕ ಭಾವನೆಗಳಿಂದ ಸಕಾರಾತ್ಮಕ ಭಾವನೆಗಳಿಗೆ ನಾನು ಯಾವುದಾದರೂ ರೂಪಾಂತರಣಗೊಳ್ಳೋದರಿಂದ ನನಗೆ ಗೊತ್ತಿಲ್ಲದೆ ಜೀವನದಲ್ಲಿ ಮತ್ತು ದೇಹದಲ್ಲಿ, ಮನಸ್ಸಿನಲ್ಲಿ ಒಂದು ಉಲ್ಲಾಸದ ಹಾಗೂ ಶಾಂತಿಯ ಹಾಗೂ ನೆಮ್ಮದಿಯ ವಾತಾವರಣ ನನಗೂ ಕೂಡ ಆಗ್ಬೋದಲ್ಲ? ಆಗ್ತಿದೆ ತಾನೇ ಇವಾಗ. ಯಾಕೆ ಅಂದರೆ ನಾನು ಇವಾಗಲೇ ಮನಸ್ಫೂರ್ತಿ ಒಪ್ಕೊಂಡಿದ್ದೇನೆ. ಒಪ್ಕೊಳ್ಳೋದಿರೋ ಜೊತೆಗೆ ನಾನು ಇದರ ಬೇಜಾರು ಅಥವಾ ನಕಾರಾತ್ಮಕ ವಿಷಯಗಳನ್ನು ಇಲ್ಲಿಂದ ನಾನು ಪೂರ್ಣ ದೇಹ ಮತ್ತು ಮನಸ್ಸಿನಿಂದ ನಿವಾರಿಸಿಕೊಳ್ತಾ ಇದ್ದೇನೆ, ಹೊರಗಡೆ ಬಿಟ್ಟುಬಿಟ್ಟಿದ್ದೇನೆ. ಸೊ ಈಗ ನನ್ನ ಜೀವನದಲ್ಲಿ ಸಕಾರಾತ್ಮಕ ವಿಷಯಗಳಿಗೆ, ಪಾಸಿಟಿವ್ ವಿಚಾರ ಮತ್ತು ಭಾವನೆಗಳಿಗೆ ನಾನು ದಾರಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಈ ರೀತಿ ಪಾಸಿಟಿವ್ ವಿಚಾರಗಳಿಗೆ, ಸಕಾರಾತ್ಮಕ ವಿಷಯಗಳಿಗೆ ನಾನು ದಾರಿ ಮಾಡಿಕೊಳ್ಳೋದರಿಂದ ನನಗೆ ಗೊತ್ತಿಲ್ಲದಾಗೆ ಆಟೋಮೆಟಿಕಲಿನೇ ನನ್ನ ದೇಹ ಮತ್ತು ಮನಸ್ಸಿನಲ್ಲಿ ಶಾಂತಿ ಮತ್ತು ನೆಮ್ಮದಿಯ ಭಾವನೆ ಮತ್ತು ವಿಚಾರಗಳು ಬರಲಿಕ್ಕೆ ಪ್ರಾರಂಭವಾಗಿಸ್ತಾ ಇದ್ದಾವೆ. ಶಾಂತಿ ಮತ್ತು ನೆಮ್ಮದಿ ಇದ್ದ ಸಮಯದಲ್ಲಿ ಜೀವನದಲ್ಲಿ ನಾನು ಶಾಂತಿ ಮತ್ತು ನೆಮ್ಮದಿಯಿಂದ ಇದ್ದ ಸಮಯಗಳನ್ನು ನೆನೆಸ್ಕೊಂಡಾಗ ನಾನು ಏನೆಲ್ಲ ಒಂದು ಅಮೋಘವಾದ ಕಾರ್ಯಗಳನ್ನು ನಾನು ಕೈಗೊಂಡಿದ್ದೇನೆ, ಏನೆಲ್ಲ ಸಾಧನೆಗಳನ್ನು ನಾನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಯಾಕೆ ಅಂದರೆ ಆ ಟೈಮಲ್ಲಿ ನನ್ನ ಶಾಂತಿ ಮತ್ತು ನೆಮ್ಮದಿಯಿಂದ ನಾನು ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರ್ತೇನೆ. ಸೊ ಈ ರೀತಿಯ ಶಾಂತಿ ಮತ್ತು ನೆಮ್ಮದಿಯ ಮನಸ್ಥಿತಿಯಲ್ಲಿ ನಾನು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇನೆ ಅಂದರೆ ಈ ಸಮಯದಲ್ಲೂ ಕೂಡ ನಾನು ಆ ಒಳ್ಳೆಯ ನಿರ್ಧಾರಗಳನ್ನೇ ತೆಗೆದುಕೊಳ್ಳಕ್ಕೆ ಸಾಧ್ಯ ತಾನೇ. ಸೊ ಯಾಕೆಂದರೆ ನನಗೆ ಗೊತ್ತು, ನನ್ನನ್ನು ನಾನು ಚೆನ್ನಾಗಿ ನಂಬ್ಕೊಳ್ತೇನೆ. ನನ್ನನ್ನು ನಾನು ನಂಬಿಕೊಂಡಾಗ ಒಳ್ಳೆಯ ದಾರಿಗಳಿಗೆ, ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳಿಗೆ ಒಂದು ದಾರಿಯನ್ನು ದೇವರು ನನಗೆ ನೀಡ್ತಾ ಬರ್ತಾನೆ. ಯಾಕೆಂದರೆ ನನ್ನ ಜೊತೆಗೆ ನಾನು ದೇವರನ್ನು ನಂಬ್ತೇನೆ. ದೇವರನ್ನು ನಂಬೋದರ ಜೊತೆಗೆ ನನಗೆ ಈ ವಿಶ್ವವೇ ನನಗೆ ಏನೇ ಸಾಧನೆ ಮಾಡಲಿಕ್ಕೆ, ಶಾಂತಿಯಿಂದ ನೆಮ್ಮದಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಯಾಕೆ ಅಂದರೆ ನಾನು ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥ, ಧನಾತ್ಮಕವಾಗಿ ಯೋಚನೆ ಮಾಡುವಂಥ ಒಂದು ರೂಪಾಂತರಣಗೊಂಡ ವ್ಯಕ್ತಿಯಾಗಿದ್ದೇನೆ. ಇವಾಗ ರಿಲ್ಯಾಕ್ಸ್ ಆತ್ಮೀಯರೇ. ಈಗ ದಯಮಾಡಿ ನಿಮ್ಮ ಸುಂದರವಾದ ಕಣ್ಣುಗಳನ್ನು ಮತ್ತೊಂದು ಸಾರಿ ಮುಚ್ಚಿಬಿಟ್ಟು ನಿಧಾನವಾಗಿ ದೀರ್ಘವಾಗಿ ಉಸಿರ ನಿಮ್ಮ ಮೂಗಿನ ಸಹಾಯದಿಂದ ತೆಗೆದುಕೊಳ್ಳಿ. 2-3 ಸೆಕೆಂಡುಗಳನ್ನು ಹಾಗೆಯೇ ತಡೆ ಹಿಡಿದು ಈಗ ನಿಧಾನವಾಗಿ ಉಸಿರನ್ನು ಬಿಡಿ. ಈಗ ನಿಮ್ಮ ಸುಂದರವಾದ ಕಣ್ಣುಗಳನ್ನು ಒಂದು ಸಾರಿ ತೆಗೆದು ನೋಡಿ. ಈಗ ಆ ಬೇಜಾರು ನನಗಾದಾಗ ನನಗೆ ನನ್ನ ಭಾವನೆಗಳು, ವಿಚಾರಗಳು ಈಗ ಸದ್ಯ ಪರಿಸ್ಥಿತಿಯಲ್ಲಿ ಹೇಗಿದೆ, ಇಷ್ಟೊಂದು ಧನಾತ್ಮಕ ಮತ್ತು ಸಕಾರಾತ್ಮಕ ವಿಚಾರಗಳು ನನ್ನ ದೇಹ ಮತ್ತು ಮನಸ್ಸಿನಲ್ಲಿ ಬಿದ್ದಾಗ, ಕೇಳಿಸ್ಕೊಂಡಾಗ ನನಗೆ ಹೇಗಾಗ್ತಿದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. 2-3 ಸೆಕೆಂಡ್ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ದೇಹ ಮತ್ತು ಮನಸ್ಸನ್ನು ಅಬ್ಸರ್ವ್ ಮಾಡಿ, ಗಮನಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆಗೆದು ನೋಡಿ. ನನಗಂತೂ ಇವಾಗ 2 ಇಲ್ಲಾಂದ್ರೆ 1ಕ್ಕೆ ಬಂದಿದೆ ಈ ಇದರ ಪರಿಮಾಣ.
ಅಟ್ ಅ ಸ್ಕೇಲ್ ಆಫ್ 1 to 8 ಇದ್ದಂಥ ನನಗೆ ಪರಿಮಾಣ ಈಗ ನನಗೆ 2 ಬಂದಿದೆ. ಹಾಗೆಯೇ ತಮಗೂ ಸಹ ಕಮ್ಮಿ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಇದರ ವಿಜ್ಞಾನವೇ ಹಾಗೆ. ಸೊ ಈ ರೀತಿಯಾಗಿ 8-10 ನಿಮಿಷಗಳಲ್ಲಿ ಯಾವುದೇ ನಕಾರಾತ್ಮಕ ಮನಸ್ಸು ಮತ್ತು ದೇಹದಲ್ಲಿ ಆಗುವ ವಿಷಯಗಳಿಗೆ, ತೊಂದರೆಗಳಿಗೆ ಆದಷ್ಟು ಬೇಗನೆ ಪರಿಹಾರ ನೀಡಬಲ್ಲ ಈ EFT ಟೆಕ್ನಿಕ್ಕನ್ನು ಹೇಳಿಕೊಟ್ಟ ನಮ್ಮ ಆಧ್ಯಾತ್ಮಿಕ ಗುರುಗಳಿಗೆ, ನಮ್ಮ ಬ್ಯೂಟಿಫುಲ್ ಮೆಂಟರ್ಸ್ಗಳಿಗೆ, ಟ್ರೈನರ್ಸ್, ಕೋಚಸ್ಗಳಿಗೆ ಹಾಗೂ ಇದನ್ನು ಕಂಡುಹಿಡಿದ ವಿಜ್ಞಾನಿಗಳಿಗೆ ಎಲ್ಲ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಇಷ್ಟು ಸಮಯದಲ್ಲಿ ತಾವು ಕೂಡ ಈ ಸದುಪಯೋಗವನ್ನು ಪಡೆದುಕೊಂಡಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ, ದಯವಿಟ್ಟು ಈ ಪ್ರಕ್ರಿಯೆಯಿಂದ, ಈ ಟೆಕ್ನಿಕ್ಕಿಂದ ತಮಗೂ ಅನುಕೂಲ ಆಗಿದೆ ಅಂತಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಆಧ್ಯಾತ್ಮಿಕ ವಿಚಾರಗಳನ್ನು 4 ಜನಕ್ಕೆ ಹಂಚಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಕ್ತಾಯ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಈ ರೀತಿ ಕೆಲವು ಟೆಕ್ನಿಕ್ಸ್ಗಳನ್ನು ಉಪಯೋಗಿಸ್ಕೊಂಬಿಟ್ಟು, ಎಸ್ಪೆಷಲಿ EFT ಟೆಕ್ನಿಕ್ನ ಉಪಯೋಗಿಸ್ಕೊಂಬಿಟ್ಟು ಬೇರೆ ಬೇರೆ ತೊಂದರೆಗಳಲ್ಲಾಗುವ ಎಲ್ಲ ವಿಷಯಗಳಿಗೆ ಪರಿಹಾರಗಳನ್ನು ಪಡೆಯೋಣ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು.